ಇನ್ನು ಸಿಂಹ ರಾಶಿಯ ಕುರಿತಾಗಿ 2025 ಅದೃಷ್ಟದ ವರ್ಷ ಆಗಬಹುದಾ ಗುರುಗಳೇನಂತೀರಿ? ಸಿಂಹರಾಶಿಯವರಿಗೆ ಈ 2025 ಫಲಗಳನ್ನು ನಾವು ನೋಡಿದಾಗ ಈಗಾಗಲೇ ಸಪ್ತಮ ಸ್ಥಾನದಲ್ಲಿ ಶನಿ. ಈ ಸಪ್ತಮ ಸ್ಥಾನದಲ್ಲಿ ಶನಿ ಸಂಚಾರವನ್ನು ಮಾಡೋಕ್ಕೆ ಏಳರಾಟ ಶನಿ ಅಂತಕ್ಕಂಥದ್ದು, ನೆಮ್ಮದಿ ಅಂತಕ್ಕಂಥದ್ದೇ ಇಲ್ಲ. ಮನಕ್ಲೇಶ, ಮನಸ್ಸನ್ನು ಕೆಡಿಸ್ಕೊಂಡ್ಬಿಟ್ಟಿದ್ದೀರ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಮೇಲಾಧಿಕಾರಿಗಳಿಂದ, ಯಾರ್ಯಾರು ಉದ್ಯೋಗದಲ್ಲಿದ್ದೀರೋ ಅವರಿಗೆ ಮೇಲಾಧಿಕಾರಿಗಳಿಂದ ಅಥವಾ ಸೇವಕರಿಂದ ತೊಂದರೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ಅನುಭವಿಸ್ತಾ ಇದ್ದೀರಾ. ಎಷ್ಟು ದಿನ ಅಪ್ಪ ಈ ಕಷ್ಟ ಕಾರ್ಪಣ್ಯಗಳು ಅಂತ ಬಹಳಷ್ಟು ಆಲೋಚನೆಯನ್ನು ಮಾಡ್ತಾ ಇದ್ದೀರಾ. ಕುಟುಂಬದಲ್ಲೂ ಕೂಡ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ವಾತಾವರಣವನ್ನು ನೀವು ನೋಡಿದಾಗ ನಿಮ್ಮನ್ನು ನೋಡಿದ್ರೆ ಏನೋ ಒಂದು ರೀತಿಯ ಅಸೂಯೆ ಅಂತಕ್ಕಂಥದ್ದು ಮತ್ತು ದಾಯಾದಿಗಳ ಜೊತೆಯಲ್ಲಿ ಕಲಹ ಇವೆಲ್ಲವನ್ನು ಕೂಡ ಈಗಾಗಲೇ ಅನುಭವಿಸ್ತಾ ಇದ್ದೀರಾ. ಆದರೆ 2025 ನಂತರ ಅಂದರೆ ವಿಶ್ವಾವಸು ಸಂವತ್ಸರ ಅಂತಕ್ಕಂಥದ್ದು ಏನಿದೆಯೋ ಆಗಲಾದರೂ ಬಿಡುಗಡೆಯಾಗತ್ತೆ ಅಂತಕ್ಕಂಥದ್ದನ್ನು ಯೋಚನೆಯನ್ನು ಮಾಡ್ತಾ ಇದ್ದೀರಾ. ಆದರೆ ಏಕಾದಶಕ್ಕೆ ಗುರು ಅಂತಕ್ಕಂಥವರು ಬಂದಾಗ ಬಹಳಷ್ಟು ಸ್ವಲ್ಪ ಅನುಕೂಲಗಳನ್ನು, ಅಂದರೆ ಪೂರ್ಣವಾಗಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಗುರುವಿನ ಬಲ ಅಂತಕ್ಕಂಥದ್ದು, ಇಷ್ಟು ದಿನ ಗುರುವಿನ ಬಲ ಅಂತಕ್ಕಂಥದ್ದಿಲ್ಲ, ಇನ್ನು ಮುಂದಕ್ಕೆ ಗುರುವಿನ ಬಲ ಅಂತಕ್ಕಂಥದ್ದು ನಿಮಗೆ ಲಭ್ಯವಾಗತ್ತೆ. ಯಾವಾಗ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಅಂತಕ್ಕಂಥದ್ದು ಲಭ್ಯವಾಗುತ್ತೋ ಆಗ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆಯನ್ನು ಮಾಡಲಿಕ್ಕೆ ನಿಮ್ಮ ಶರೀರದಲ್ಲಿ ಬುದ್ಧಿಶಕ್ತಿ ಚೈತನ್ಯ ಅಂತಕ್ಕಂಥದ್ದು ಉತ್ಪತ್ತಿಯಾಗತ್ತೆ. ಅಂಥದ್ದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ, ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿಕೊಳ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಹಾಗೆ ಈ ರೋಗ ಬಾಧೆಗಳು, ಹೊಸ ರೋಗ ಬಾಧೆಗಳು ಸೃಷ್ಟಿಯಾಗತ್ತೆ. ರಕ್ತ ಸಂಬಂಧವಾದ ಕಾಯಿಲೆಗಳಿರ್ಬೋದು, ಜಾಯಿಂಟ್ ಪೇನ್ ಇರ್ತಕ್ಕಂಥದ್ದು ಇರ್ಬೋದು. ಯಾವಾಗ ಶರೀರದಲ್ಲಿ ವ್ಯತ್ಯಾಸ ಆಗುತ್ತೋ ಚಿಕಿತ್ಸೆಗೆ ಬಹಳಷ್ಟು ಹಣವನ್ನು ನೀವು ಖರ್ಚು ಮಾಡ್ಕೋಬೇಕಾಗತ್ತೆ. ಸಿಂಹರಾಶಿಯವರು ಆಪರೇಷನ್ ನಡೀತಕ್ಕಂಥ ಸಾಧ್ಯತೆಯೂ ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಆರೋಗ್ಯದ ಕಡೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಈ ಒಂದು ವರ್ಷದಲ್ಲಿ ಬಹಳಷ್ಟು ಅನಾನುಕೂಲಗಳು ಹೆಚ್ಚಾಗತ್ತೆ. ಆದರೆ ಶನಿಗೆ ಅಧಿದೇವತೆಯಾಗಿರ್ತಕ್ಕಂಥ ಪವಮಾನನನ್ನು, ಅಂದರೆ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ನಾಟಿ ತುಳಸಿಯನ್ನು ಅರ್ಪಣೆಯನ್ನು ಮಾಡಿ ಪ್ರತಿನಿತ್ಯ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು, ಸಿಂಧೂರ ಧಾರಣೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ಪವಮಾನ ಹೋಮ ಅಥವಾ ಪವಮಾನ ಸೂಕ್ತ ಪಾರಾಯಣವನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಬನ್ನಿ. ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಪ್ರಮಾಣಗಳು ಕಮ್ಮಿಯಾಗುತ್ತೆ.